ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೂ ಪತ್ನಿ ನತಾಶಾ ಸ್ಟಾಂಕೋವಿಕ್ ವಿಚ್ಛೇದನದ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದರ ಬೆನ್ನಲ್ಲೇ ನತಾಶಾ ನಟಿ ದಿಶಾ ಪಟಾನಿಯ ಗೆಳೆಯ ಅಲೆಕ್ಸಾಂಡರ್ ಅಲೆಕ್ಸಿಕ್ ಜೊತೆ ಕಾಣಿಸಿಕೊಂಡಿದ್ದು, ಈ ವೇಳೆ ವಿಚ್ಛೇದನದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ನತಾಶಾ ಕೊಟ್ಟ ಉತ್ತರ ಎಲ್ಲರನ್ನೂ ನಿಬ್ಬೆರಗಾಗುವಂತೆ ಮಾಡಿದೆ. ಪಾಂಡ್ಯ ಹಾಗೂ ಪತ್ನಿ ನತಾಶಾ ಸ್ಟಾಂಕೋವಿಕ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದ್ದಾರೆ. ಆಲ್ರೌಂಡರ್ ಪಾಂಡ್ಯಗೆ ಒಂದರಿಂದ ಇನ್ನೊಂದು ಎನ್ನುವಂತೆ ಸಮಸ್ಯೆಗಳು ಹೆಗಲೇರಿವೆ. ಮುಂಬೈ ಟೀಮ್ ನಾಯಕನಾದ ಬಳಿಕ ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಇದಾದ ಬಳಿಕ ಹಾರ್ದಿಕ್ಗೆ ಪತ್ನಿ ಶಾಕ್ ಕೊಟ್ಟಿದ್ದು, ಹಾಲು ಜೇನಿನಂತಿದ್ದ ಸಂಸಾರದಲ್ಲಿ ಸದ್ಯ ವಿಚ್ಛೇದನದ ಬಿರುಗಾಳಿ ಎದ್ದಿದೆ. ವಿಚ್ಛೇದನ ವದಂತಿ ಬೆನ್ನಲ್ಲೇ ಹಾರ್ದಿಕ್ ಪಾಂಡ್ಯ ನಾಪತ್ತೆ. 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಶುರುವಾದಾಗಿನಿಂದಲೂ ಹಾರ್ದಿಕ್ ಪಾಂಡ್ಯ ಟೀಕೆಗೆ ಗುರಿಯಾಗ್ತಾನೆ ಇದ್ದಾರೆ. ಈಗ ತಮ್ಮ ದಾಂಪತ್ಯ ಜೀವನದಲ್ಲೂ ಬಿರುಕು ಮೂಡಿದೆ ಅನ್ನೋ ಸುದ್ದಿ ಹರಿದಾಡ್ತಿದ್ದಂತೆ ಹಾರ್ದಿಕ್ ಡಿಸ್ಟರ್ಬ್ ಆಗಿದ್ದಾರೆ. ಇತ್ತ T20 ವಿಶ್ವಕಪ್ಗೆ ಟೀಮ್ ಇಂಡಿಯಾದ ಆಟಗಾರರು ಈಗಾಗಲೇ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ಗೆ ಹೊರಟಿದ್ದಾರೆ. ಮೆಗಾ ಟೂರ್ನಿಗೆ ಹೊರಟ ಮೊದಲ ಬ್ಯಾಚ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳದೇ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮತ್ತೊಬ್ಬನ ಜೊತೆ ನತಾಶಾ ಕಾಫಿ ಡೇಟ್, ಡಿನ್ನರ್ ಡೇಟ್. ನತಾಶಾ ಸ್ಟಾಂಕೋವಿಕ್ ಹೊಸ ಬಾಯ್ ಫ್ರೆಂಡ್ ಯಾರು? ಒಂದ್ ಕಡೆ ವಿಚ್ಛೇದನದ ರೂಮರ್ಸ್ ಬಲವಾಗ್ತಾ ಇದ್ರು. ಹಾರ್ದಿಕ್ ಪತ್ನಿ ನತಾಶಾ ಮಾತ್ರ ಮತ್ತೊಬ್ಬನ ಜೊತೆ ಕಾಫಿ ಡೇಟ್, ಡಿನ್ನರ್ ಡೇಟ್ ಅಂತ ಸುತ್ತಾಡ್ಕೊಂಡಿದ್ದಾರೆ. ಹಾರ್ದಿಕ್ ಪತ್ನಿ ನತಾಶಾ ನಟಿ ದಿಶಾ ಪಟಾನಿಯ ಗೆಳೆಯ ಅಲೆಕ್ಸಾಂಡರ್ ಅಲೆಕ್ಸಿಕ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಈ ವೇಳೆ ವಿಚ್ಛೇದನದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸುದ್ದಿ ಹಬ್ಬಿಸಿರೋರಿಗೆ ಧನ್ಯವಾದ ಅಂತ ಹೇಳಿರೋದು ನೆಟ್ಟಿಗರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಡಿವೋರ್ಸ್ ರೂಮರ್ಸ್, ಪಾಂಡ್ಯ ಹಳೆ ವಿಡಿಯೋ ವೈರಲ್. ಒಂದ್ ವೇಳೆ ಪಾಂಡ್ಯ ನತಾಶಾಗೆ ವಿಚ್ಛೇದನ ನೀಡಿದ್ರೆ 70% ಪಾಲು ನೀಡಬೇಕಾಗುತ್ತೆ ಎನ್ನಲಾಗ್ತಿದೆ. ಇದರ ನಡುವೆ ಹಾರ್ದಿಕ್ ಅವರ ಹಳೆ ವಿಡಿಯೋ ಒಂದು ವೈರಲ್ ಆಗಿದ್ದು, ಆ ವಿಡಿಯೋದಲ್ಲಿ ಮುಂದೆ ನಾನು ನನ್ನ ಆಸ್ತಿಯನ್ನ ಯಾರಿಗೂ ಪಾಲ್ ನೀಡೋಕೆ ಬಯಸೋದಿಲ್ಲ ಅಂತ ಹೇಳಿದ್ದಾರೆ. बोलते मेरे को पार्टनर, तुम्हारे अकाउंट में मैं पार्टनर रहूंगी. सो माय फादर के अकाउंट में मम्मी का नाम है, भाई के अकाउंट में भी और मेरे अकाउंट में भी. मदर इज मोस्ट इम्पोर्टेंट यार. सब उनके नाम पे, फ्रॉम हैविंग अ कार टू हैविंग अ हाउस टू एवरीथिंग. लाइक मेरा भरोसा नहीं, मैं मेरे नाम पे नहीं लूंगा. मतलब मेरे नाम पे मैं नहीं लूंगा. 50% किसी को देना नहीं है आगे जाके. मतलब मैं मेरे नाम पे नहीं लूंगा. 50% मेरे को बड़ा चुभेगा. उससे चलो तुम लोग के नाम रखो, 50% जाएगा नहीं. मतलब कुछ हुआ तो भी. ವಿಚ್ಛೇದನದ ಬಿರುಗಾಳಿಯಿಂದ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದಿಂದ ದೂರ ಉಳಿದಿರುವುದು ಕ್ರಿಕೆಟ್ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದ್ದು, ಪತ್ನಿಯ ವಿಚಾರವನ್ನ ಬದಿಗಿಟ್ಟು ವಿಶ್ವಕಪ್ನಲ್ಲಿ ಉತ್ತಮ ಆಟ ಪ್ರದರ್ಶನ ತೋರುವಂತೆ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.